ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ವಿಜಯ ನ್ಯೂಸ್ ವರದಿಗೆ ತಕ್ಷಣ ಸ್ಪಂದನೆ. ಇಬ್ಬನಿ ಸಿಲ್ಜು ಆಸ್ಥೆಟಿಕ್ ಕ್ಲಿನಿಕ್ ಸೇಸ್ ಡಾಕ್ಟರ್ ಅಂತ ಸುಳ್ಳು ಹೇಳಿಕೊಂಡು ಅನಧಿಕೃತ ಸ್ಕಿನ್ ಅಂಡ್ ಲೇಸರ್ ಟ್ರೀಟ್ಮೆಂಟ್. ಕೇವಲ 10 ದಿನ ಕೋರ್ಸ್ ಮಾಡಿ ತಾನು ಕಾಸ್ಮೆಟಾಲಜಿಸ್ಟ್ ಎಂದು ಹೇಳಿಕೊಂಡಿದ್ದಂತಹ ಇಬ್ಬನಿ ಸಿಲ್ಜು ಪುಷ್ಪ ನಾವು ಸತ್ಯಾಸತ್ಯತೆಯನ್ನ ಬಿತ್ತರಿಸುತ್ತಿದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತುರ್ತು ದಾಳಿಯನ್ನು ನಡೆಸಲಾಗಿದೆ. ಜನರ ಆರೋಗ್ಯದ ಜೊತೆ ಆಟವಾಡುತ್ತಿದ್ದವರಿಗೆ ಕಠಿಣ ಎಚ್ಚರಿಕೆ. ವಿಜಯ ನ್ಯೂಸ್ ನ ವರದಿಗೆ ತಕ್ಷಣ ಸ್ಪಂದನೆ ಸಿಕ್ಕಿದೆ. ಇಬ್ಬನಿ ಸಿಲ್ಜು ಆಸ್ಥೆಟಿಕ್ ಕ್ಲಿನಿಕ್ ಅನ್ನ ಸೀಸ್ ಮಾಡಿಸಲಾಗಿದೆ. ಕೇವಲ 10 ದಿನ ಕೋರ್ಸ್ ಮಾಡಿ ತಾನು ಕಾಸ್ಮೆಟಾಲಜಿಸ್ಟ್ ಅಂತ ಹೇಳ್ಕೊಂಡಿದ್ದಂತಹ ಇಬ್ಬನಿ ಸಿಲ್ಜು ಪುಷ್ಪ ಈಗ ಗಂಭೀರ ಆರೋಪಕ್ಕೆ ಒಳಗಾಗಿದ್ದಾರೆ. ಇಂತಹ ಅಕ್ರಮ ಕ್ಲಿನಿಕ್ಗಳ ವಿರುದ್ಧ ನಮ್ಮ ವಿಜಯ ನ್ಯೂಸ್ ಸದಾ ಹೋರಾಟವನ್ನ ಮುಂದುವರಿಸುತ್ತೆ. ಜನರ ಆರೋಗ್ಯದ ಜೊತೆ ಆಟವಾಡ್ತಿತ್ತು ಈ ಇಬ್ಬನಿ ಸಿಲ್ಜು ಕಾಸ್ಮೆಟಾಲಜಿಸ್ಟ್ ಕ್ಲಿನಿಕ್. ಈ ಕ್ಲಿನಿಕ್ ನ ವೈದ್ಯೆ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಈ ಇಬ್ಬನಿ ಸಿಲ್ಜು ಆಸ್ಥೆಟಿಕ್ ಕ್ಲಿನಿಕ್ ನ ಪುಷ್ಪ. ಎಸ್, ತಾನೊಬ್ಳು ಕಾಸ್ಮೆಟಾಲಜಿಸ್ಟ್, ಹೇರ್ ಪ್ಲಾಂಟೇಶನ್ ಮಾಡ್ತೀನಿ, ಹಾಗೆ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ತೀನಿ, ಹಾಗೆ ನಿಮ್ಗಿರ್ತಕ್ಕಂತಹ ಮೊಡವೆಗಳು, ಆಕ್ನಿಸ್ಟರ್ಸ್ ಏನೇನಿದೆ ಎಲ್ಲವನ್ನು ಕೂಡ ರಿಮೂವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಇಬ್ಬನಿ ಸಿಲ್ಜು ಅಂತಕ್ಕಂತಹ ಒಂದು ಸ್ಟುಡಿಯೋವನ್ನ ನಡೆಸ್ತಾ ಇದ್ರು. ಇವರ ಉದ್ಯೋಗ ಬಂದು ಮೇಕಪ್ ಆರ್ಟಿಸ್ಟ್ ಆಗಿದ್ದಂತಹ ಈಕೆ ಪುಷ್ಪ, ಇಬ್ಬನಿ ಸಿಲ್ಜು ಪುಷ್ಪ ಅವರು ಕೇವಲ 10 ದಿನ ಮಾತ್ರ ಕೋರ್ಸ್ ಅನ್ನ ಮುಗಿಸ್ಕೊಂಡು ತಾನು ಕಾಸ್ಮೆಟಾಲಜಿಸ್ಟ್ ಅಂತ ಹೇಳ್ಕೊಂಡು ಸಾಕಷ್ಟು ಜನಕ್ಕೆ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು, ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಈ ರೀತಿಯಾಗಿ ನಡೆಸುವಂತಹ ಅದೆಷ್ಟೋ ನಕಲಿ ಡಾಕ್ಟರ್ಗಳನ್ನ ಬಯಲಿಗೆಳಿತೀವಿ. ಅಲ್ಲಿಯವರೆಗೂ ನಮ್ಮ ವಿಜಯ ನ್ಯೂಸ್ನ ಹೋರಾಟ ಎಂದಿಗೂ ನಿಲ್ಲದು.